ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮನೆ ನೋಡ್ತಿರೋರೆ ಎಚ್ಚರ ಎಚ್ಚರ. ಬೆಂಗಳೂರಿನಲ್ಲಿ ಮನೆ ನೋಡ್ತಿರೋರೆ ಎಚ್ಚರವನ್ನ ವಹಿಸಿ. ಮನೆ ಫ್ಲಾಟ್ ಪಡೆದ ಮೇಲೆ ಬಯಲಾಗುತ್ತೆ ಬಂಡವಾಳ. ಏನಿದು ಬಂಡವಾಳ? ಆನೇಕಲ್ ತಾಲೂಕಿನಲ್ಲಿ ಹೊಸ ದೋಖ ಇದೀಗ ಬಟಾ ಬಯಲಾಗಿದೆ. ಲೀಸ್ ಪಡೆದ ಮೇಲೆ ಮನೆಯೂ ಇಲ್ಲ, ಅತ್ತ ಹಣವೂ ಇಲ್ಲ. ಬ್ಯಾಂಕ್ ಲೋನ್ ಪಡೆದ ಮನೆ ಭೋಗ್ಯಕ್ಕೆ ಕೊಡ್ತಾರೆ, ಅಂದ್ರೆ ಲೀಸ್ ಕೊಡ್ತಾರೆ. ಗ್ರಾಹಕರು ಬರೋ ಮುನ್ನವೇ ಬ್ಯಾಂಕ್ನಿಂದ ಮನೆ ಮಾಲೀಕರು ಲೋನ್ ಪಡ್ಕೊಂಡಿರ್ತಾರೆ. ಲೋನ್ ಇರುವಂತಹ ಮನೆಯನ್ನ ಲೀಸ್ಗೆ ಕೊಡ್ತಾರೆ. ಲೀಸ್ ಕೊಟ್ಟು ಬ್ಯಾಂಕ್ ಹಣ ಕಟ್ಟದೆ ಮನೆ ಮಾಲೀಕ ಲೀಸ್ ಪಡೆದುಕೊಂಡವರಿಗೆ ಸಂಕಷ್ಟವನ್ನ ತಂದೊಡ್ಡಿದ್ದಾರೆ. ಬ್ಯಾಂಕ್ ನೋಟಿಸ್ ಬರುತ್ತೆ, ಮನೆಗೆ ಬೀಗ ಬೀಳುತ್ತೆ. ಬ್ಯಾಂಕ್ ಅಧಿಕಾರಿಗಳಿಂದ ಲೀಸ್ ಪಡೆದ ಮನೆಗೆ ಬೀಗ. ಆನೇಕಲ್ನ ವಿಬಿಎಚ್ಸಿ ಅಪಾರ್ಟ್ಮೆಂಟ್ನಲ್ಲಿ ಈ ಕೃತ್ಯ ನಡೆದಿರೋದು. ಒಂದು ಕಡೆ ಮೋಸ ಹೋದವರು ಕಂಗಾಲಾಗಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಫೋಟೋಸ್ ಅನ್ನು ತೋರಿಸ್ತಾ ಇದ್ದೀವಿ. ವಂಚಕ ದಂಪತಿ ಇವರೇ ಮನೆಯನ್ನ ಲೀಸ್ ಕೊಟ್ಟಿದ್ದಾರೆ. ಆದರೆ ಲೀಸ್ಗೆ ಕೊಡೋಕ್ಕೂ ಮುನ್ನವೇ ಬ್ಯಾಂಕ್ನಿಂದ ಲೋನ್ ತಗೊಂಡಿದ್ದಾರೆ. ಲೋನನ್ನು ಕೂಡ ಕಟ್ಟಿಲ್ಲ. ಹಾಗಾಗಿ ಬ್ಯಾಂಕ್ನವರು ಲೋನ್ ಕಟ್ಟಬೇಕು ಅಂತ ನೋಟಿಸನ್ನು ಕೊಟ್ಟೇ ಕೊಡ್ತಾರೆ. ಇತ್ತ ಕಡೆ ಲೀಸ್ ಪಡೆದುಕೊಂಡವರಿಗೆ ನೋಟಿಸ್ ಇಶ್ಯೂ ಆಗಿದೆ. ಹಾಗಾಗಿ ಬ್ಯಾಂಕ್ನವರು ಮುಂದಿನ ಆಕ್ಷನ್ ಏನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಾರೆ. ಮನೆಯನ್ನ ಜಪ್ತಿ ಮಾಡಿಕೊಳ್ಳೋದು ಅಥವಾ ಬೇರೆ ರೀತಿಯ ಕಾನೂನು ಕ್ರಮಗಳು ಏನಿದೆಯೋ ಅದನ್ನು ಜರುಗಿಸ್ತಾರೆ. ಇದರಿಂದಾಗಿ ಲೀಸ್ ಪಡೆದುಕೊಂಡವರಿಗೆ ಸಂಕಷ್ಟ ಎದುರಾಗಿರುವುದು. ಈ ಕಡೆ ಮನೆನೂ ಇಲ್ಲ, ಆ ಕಡೆ ಲೀಸ್ ಅಮೌಂಟು ಇಲ್ಲ ಅನ್ನೋದು ಸ್ಥಿತಿಗೆ ಬಂದು ನಿಂತಿದ್ದಾರೆ. ಇಂತಹ ಒಂದು ದೋಖಾ ಪ್ರಕರಣಗಳು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ. ಇದೀಗ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಜನ ಮನೆಯನ್ನ ಲೀಸ್ ಪಡೆಯೋಕು ಮುನ್ನ ಎಚ್ಚರವನ್ನ ವಹಿಸಬೇಕಿದೆ. ಲೀಸ್ ಪಡೆದ ಮನೆ ಮೇಲೆ ಮಾಲೀಕರು ಲೋನ್ ಅನ್ನ ಪಡ್ಕೊಂಡಿದ್ದಾರೆ. ಆನೇಕಲ್ನ ವಿಬಿಎಚ್ಸಿ ಅಪಾರ್ಟ್ಮೆಂಟ್ನಲ್ಲಿ ಈ ಕೃತ್ಯ ನಡೆದಿದೆ. ವಂಚಕ ದಂಪತಿಯ ಫೋಟೋವನ್ನ ನೋಡ್ತಾ ಇದ್ದೀರಿ. ಮನೆಯನ್ನ ಲೀಸ್ ಕೊಟ್ಟು ಆ ಮನೆ ಮೇಲೆ ಈ ದಂಪತಿ ಲೋನ್ ಅನ್ನ ಪಡ್ಕೊಂಡಿದ್ದಾರೆ. ಇವರಿಂದಲೇ ದೋಖಾ ಆಗಿದೆ, ಮೋಸ ಆಗಿದೆ ಅಂತ ಹೇಳಿ ಮೋಸ ಹೋದವರು ಠಾಣೆಯ ಮೆಟ್ಟಿಲೇರಿದ್ದಾರೆ. ಸುಜಾತ ಮತ್ತು ಅಜಿತ್ ದಂಪತಿ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಫ್ಲಾಟ್ ಲೀಸ್ಗೆ ನೀಡೋದಾಗಿ ದಂಪತಿ ಜಾಹೀರಾತನ್ನು ಕೊಟ್ಟಿದ್ರು. ಗ್ರಾಹಕರು ಬರುವ ಮುನ್ನವೇ ಬ್ಯಾಂಕ್ನಿಂದ ಲೋನ್ ಅನ್ನು ಪಡ್ಕೊಂಡಿದ್ದಾರೆ. ಆದರೆ ತಾವು ಈ ಮನೆ ಮೇಲೆ ಲೋನ್ ಮಾಡಿದ್ದೀವಿ ಅನ್ನೋ ವಿಚಾರವನ್ನ ಗ್ರಾಹಕರಿಂದ ಮುಚ್ಚಿಟ್ಟು ಈ ಒಂದು ಮನೆಯನ್ನ ಲೀಸ್ಗೆ ಕೊಟ್ಟಿದ್ದಾರೆ. ಇದೀಗ ಬ್ಯಾಂಕ್ಗೆ ಸರಿಯಾದ ಸಮಯಕ್ಕೆ ಲೋನ್ ಅನ್ನ ಕಟ್ಟದೆ ಈ ದಂಪತಿ ಯಾಮಾರಿಸಿರೋದ್ರಿಂದ ಬ್ಯಾಂಕ್ನವರು ತಮ್ಮ ಏನ್ ಕ್ರಮವನ್ನ ಜರುಗಿಸಬೇಕಿತ್ತು ಆ ಕ್ರಮಕ್ಕೆ ಮುಂದಾಗಿದ್ದಾರೆ. ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ನೋಟಿಸ್ ಹೋಗಿದೆ ಲೀಸ್ ಇದ್ದವರಿಗೆ. ಆದ್ರೆ ಆ ನೋಟಿಸ್ಗೆ ಏನು ಉತ್ತರ ಕೊಡಬೇಕು? ಯಾಕಂದ್ರೆ ಇವರು ದಂಪತಿ ಲೋನ್ ಅನ್ನ ಪಡ್ಕೊಂಡಿರೋದು, ಅದರ ಬರೆ ಬೀಳ್ತಾ ಇರೋದು ನಮ್ಗೆ ಅಂತ ಹೇಳಿ ಇದೀಗ ಮೋಸ ಹೋದವರು ಕಂಗಾಲಾಗಿ ತಮಗೆ ನ್ಯಾಯವನ್ನ ಕೊಡಿಸಿ ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಈ ವಂಚಕ ದಂಪತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಒಂದು ಕಡೆ ಮೋಸ ಹೋದವರು ಠಾಣೆಯ ಮುಂಭಾಗದಲ್ಲಿ ನಿಂತಿದ್ದಾರೆ, ಆನೇಕಲ್ ಪೊಲೀಸ್ ಠಾಣೆಯ ಮುಂಭಾಗ. ಮತ್ತೊಂದು ಕಡೆ ವಂಚಕ ದಂಪತಿಯ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಲೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಮಹಾದೋಖ ಇದು. ಅಗ್ರಿಮೆಂಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಲೀಸ್ ಪಡಿಬೇಕಿದ್ರೆ ಸಾಕಷ್ಟು ಡಾಕ್ಯುಮೆಂಟೇಶನ್ ಇರಬಹುದು, ಅಗ್ರಿಮೆಂಟ್ ಕಾಪಿ ಇರಬಹುದು, ಎಲ್ಲವನ್ನು ಕೂಡ ಕೊಡ್ತಾರೆ. ಈ ಮನೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನ ಕೂಡ ಬರುವವರಿಗೆ ತಿಳಿಸಬೇಕಾಗುತ್ತೆ. ಇಷ್ಟು ವರ್ಷಗಳ ಕಾಲ ಲೀಸ್ ಪಡ್ಕೊಂಡಿರ್ತಾರೆ. ಪ್ರತಿಯೊಂದನ್ನ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಹೇಳಬೇಕಾಗುತ್ತೆ. ಆ ಮನೆ ಮೇಲೆ ಲೋನ್ ಇದೆಯಾ ಏನು ಅನ್ನೋದ್ರ ಬಗ್ಗೆ. ಏನಾದರೂ ಬೇರೆ ರೀತಿಯ ಕಾಂಟ್ರವರ್ಸಿಗಳಿರಬಹುದು ಅಥವಾ ಬೇರೆ ರೀತಿಯ ಗೊಂದಲಗಳೇನಾದರೂ ಇದ್ರೆ ಅದೆಲ್ಲವನ್ನ ಕೂಡ ಲೀಸ್ಗೆ ಬರುವವರಿಗೆ ಕ್ಲಿಯರ್ ಕಟ್ ಆಗಿ ತಿಳಿಸಬೇಕು. ಆದ್ರೆ ಈ ವಂಚಕ ದಂಪತಿ ಮೋಸ ಮಾಡಬೇಕು ಅಂತಾನೆ ಇಲ್ಲಿ ಮನೆಯನ್ನ ಲೀಸ್ಗೆ ಕೊಟ್ಟಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಮನೆಯನ್ನ ಲೀಸ್ಗೆ ಕೊಡುವಾಗ್ಲೂ ಕೂಡ ಅವರು ವಿಚಾರವನ್ನ ಹೇಳಿಲ್ಲ. ಲೀಸ್ಗೆ ಕೊಡೋಕು ಮುನ್ನವೇ ಅವರು ಲೋನ್ ತಗೊಂಡು ಆಮೇಲೆ ಏನು ನಡೆದೇ ಇಲ್ಲ ಅಥವಾ ಮನೆ ಮೇಲೆ ಯಾವುದೇ ರೀತಿಯ ವಿವಾದಗಳು ಕೂಡ ಇಲ್ಲ ಅನ್ನೋ ರೀತಿಯಲ್ಲಿ ಲೀಸ್ಗೆ ಬಂದವರಿಗೆ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಇಷ್ಟು ವರ್ಷಗಳ ಕಾಲ ಅಂತ ಹೇಳಿ, ಇಷ್ಟು ಲಕ್ಷ ಅಂತ ಹೇಳಿ ಈ ಫ್ಯಾಮಿಲಿ ಅಂದ್ರೆ ಈ ವಂಚಕ ದಂಪತಿ ತಗೊಂಡು ಯಾಮಾರಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮನೆ ಮತ್ತು ಫ್ಲಾಟ್ ಪಡೆದ ಮೇಲೆ ಇವರ ಈ ಒಂದು ಬಂಡವಾಳ ಬಯಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಾದ್ರೂ ಈ ರೀತಿಯ ಒಂದು ದೋಖಾದಿಂದ ಬೆಂಗಳೂರಿನ ಮಂದಿ ಎಚ್ಚೆತ್ತುಕೊಳ್ಳಬೇಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈಗ ಈ ಒಂದು ದೋಖಾ ಬಯಲಾಗಿದೆ. ಯಾವಾಗ ಬೆಳಕಿಗೆ ಬಂತು ಈ ಪ್ರಕರಣ? ಈ ವಂಚಕ ದಂಪತಿಯ ಹಿನ್ನೆಲೆ ಏನು? ಮೋಸ ಹೋದವರು ಏನ್ ಹೇಳ್ತಿದ್ದಾರೆ ಅಂತ?
ಮಧುಶ್ರೀ, ಮನೆ ಲೀಸ್ ಪಡೆಯುವಾಗ ಮುನ್ನ ಎಚ್ಚರವಾಗಿ ಇರಬೇಕು ಅಂತ ಹೇಳಿ ಗ್ರಾಹಕರಿಗೆ ಮನವಿ ಮಾಡ್ಕೊಳ್ಳೋದು. ಏನಾದ್ರು ಲೀಸ್ ಪಡೆಯುವ ರೀತಿಯಲ್ಲಿ ಇವರು ಮನೆ ಕೊಡ್ತಾರೆ, ನಂತರ ಬ್ಯಾಂಕ್ ಲೋನ್ ಬ್ಯಾಂಕ್ ಅವ್ರು ಬಂದ ಸಂದರ್ಭದಲ್ಲಿ ಇವರು ಯಾವ್ದಂತ ಲೋನ್ ಕಟ್ಟಿರಲ್ಲ. ಸುಮಾರು ಇವರು 2 ಫ್ಲಾಟ್ ಇಂದ 30 ಲಕ್ಷ ಲೋನ್ ಪಡೆದಿರ್ತಾರೆ. ಕಳೆದ 1 ವರ್ಷದಿಂದ ಸಹ ಇವರು ಯಾವುದೇ ಅಂತ ಬ್ಯಾಂಕ್ಗೆ ಲೋನ್ ಕಟ್ಟಿದ ಕಾರಣಕ್ಕೋಸ್ಕರ ಲಕ್ಷ್ಮಿ ಅನ್ನೋರು ನವೆಂಬರ್ ಅಲ್ಲಿ ಮನೆಗೆ ಬರ್ತಾರೆ. ಅವ್ರಿಗೆ ಮನೆ ಲೀಸ್ನ 6.5 ಲಕ್ಷಕ್ಕೆ ಪಡಿತಾರೆ. ನಂತರ ಇವರು ಯಾವ್ದಂತ ಬ್ಯಾಂಕ್ನ ಲೋನ್ ಕಟ್ಟಿರೋದಿಲ್ಲ. ಅಜಿತ್ ಮತ್ತೆ ಸುಜಾತ ಏನಿದ್ದಾರೆ, ಇವ್ರು ಯಾವ್ದಂತ ಬ್ಯಾಂಕ್ ಲೋನ್ ಕಟ್ಟಿರೋದಿಲ್ಲ. ಆ ನಂತರ ಬ್ಯಾಂಕ್ ಅವ್ರು ಬಂದು ಮನೆಯನ್ನ ಸೀಸ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮೀನವರು ಆನೇಕಲ್ ಪೊಲೀಸ್ ಠಾಣೆಗೆ ಕಳೆದ 2 ದಿನದಿಂದ ಬಂದು ದೂರನ್ನ ದಾಖಲಿಸ್ತಾರೆ. ಅಂದ್ರೆ ಅಜಿತ್ ಮತ್ತೆ ಸುಜಾತ ಅನ್ನೋರು ನಮ್ಗೆ ಮೋಸ ಮಾಡಿದ್ದಾರೆ, 6.5 ಲಕ್ಷ ರೂಪಾಯಿನ ನಮ್ಗೆ ಲೀಸ್ಗೆ ಪಡೆದು ಹಣನೇ ವಾಪಸ್ ನೀಡದೆ ಮೋಸ ಮಾಡಿದ್ರೆ ಅಂತ ಹೇಳಿ ಇವ್ರ ವಿರುದ್ಧ ಆನೇಕಲ್ ಪೊಲೀಸ್ ಠಾಣೆ ಪ್ರಕರಣ ದಾಖಲಿಸಿರೋದು ಅಂತ ಮಧುಶ್ರೀ. ಇನ್ನು ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರಾ ಪೊಲೀಸರು? ಏನ್ ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಅಂತ? ಹೌದು ಮಧುಶ್ರೀ, ಈ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಪೊಲೀಸರು ತನಿಖೆ ಮುಂದುವರಿಸಿದ್ದು. ಈ ಅಜಿತ್ ಮತ್ತೆ ಸುಜಾತ ಏನಿದ್ದಾರೆ, ಈ ಒಂದೇ ಈ ಪ್ರಕರಣನ ಇನ್ನ ಪ್ರಕರಣಗಳು ಇದೆಯಾ ಅನ್ನೋದು ಇನ್ನ ಬೆಳಕಿಗೆ ಬರಬೇಕಾಗಿರ್ತದ್ದು. ಈಗ ಸದ್ಯಕ್ಕೆ ಮಾಹಿತಿ ಬಂದಿರುವಂತದ್ದು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧವಾಗಿ 3 ಪ್ರಕರಣಗಳು ಇದೆ ಅನ್ನೋದು ತಿಳಿದು ಬಂದಿರುತ್ತದೆ ಮಧುಶ್ರೀ. ಈ ವಂಚಕ ದಂಪತಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿದೆಯಾ ಪೊಲೀಸರಿಗೆ, ಅಥವಾ ಲೀಸ್ ಪಡ್ಕೊಂಡವ್ರು ಏನಾದರೂ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರಾ? ಮನುಷ್ಯ ಆಲ್ರೆಡಿ ಏನು ಇದು ಅಜಿತ್ ಮತ್ತೆ ಸುಜಾತ ವಂಚಕರು ಇದ್ದಾರೆ, ಇವರು ಆಲ್ರೆಡಿ ಆನೇಕಲ್ ಪೊಲೀಸರು ಅವರನ್ನ ಕಸ್ಟಡಿಗೆ ತಗೊಂಡು ತನಿಖೆ ನಡೆಸಿರುವಂತದ್ದು ಮಧುಶ್ರೀ. ಓಕೆ, ಧನ್ಯವಾದ ರಾಮ್ ತಮ್ಮೆಲ್ಲ ಮಾಹಿತಿಗಾಗಿ.